ಕೇಂದ್ರ ಬಜೆಟ್ನಲ್ಲಿ ನಾನು ಮೊನ್ನೆ ತಾನು ಹೇಳ್ತಾ ಇದ್ದೆ, ಕಳೆದ 10 ವರ್ಷದ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಜುಕೇಷನ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಕೇಳಿ. ಎಜುಕೇಷನ್ಗೆ, ಇರಿಗೇಷನ್ಗೆ ಎಷ್ಟು ಪರ್ಸೆಂಟು ದುಡ್ಡು ಈ ಕಳೆದ 10 ವರ್ಷದಿಂದ ಅಥವಾ ಈ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕೇಳಿ. ಇದು ಕೇವಲ ಈ ವರ್ಷದ ಆಯೋಗ ಬಿಹಾರಿಗೆ ಆಮೇಲೆ ಆಂಧ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತದೆ. 50,000 ಕೋಟಿವರೆಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಸಂಪೂರ್ಣ ನೋಡಿಲ್ಲ. ಆದರೆ ನಮ್ಮ ಸರ್ಕಾರಕ್ಕೆ ಸಿಕ್ಕಿರ್ತಕ್ಕಂಥದ್ದು 0 ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ವಿಶ್ವದಲ್ಲೇ ನಾವು ಹೋಲಿಸ್ಕೊಂಡಾಗ ಐ ವಾಂಟ್ ಟು ಬಿ ಆನ್ ರೆಕಾರ್ಡ್ ಆಲ್ಸೋ, ದಿಸ್ ಇಸ್ ಪರ್ಫೆಕ್ಟ್. ನಾನು ಕೊಡ್ತಕ್ಕಂಥ ಮಾಹಿತಿ 100ಕ್ಕೆ 100 ಕರೆಕ್ಟ್ ಇದೆ. ವಿಶ್ವದಲ್ಲಿ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ ವಿಚ್ ಹ್ಯಾಸ್ ಸ್ಪೆಂಟ್ ಲೋಯೆಸ್ಟ್ ಫಾರ್ R&D ರಿಸರ್ಚು R&D ಟೆಕ್ನಾಲಜಿಗೆ ಭಾಳ ಕಮ್ಮಿ ದುಡ್ಡು ಸ್ಪೆಂಡ್ ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ದರೆ ಅದು ನಮ್ಮ ದೇಶ ಇದೆ. ಸೊ ಪ್ರಧಾನಮಂತ್ರಿಯವರು ಏನೋ ಮುಂದೆ ಯಂಗರ್ ಜನ್ರೇಷನ್ ಬಗ್ಗೆ ಮಾತನಾಡ್ತಾರೆ, ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾರೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಆಗಿರಲಿ ಅಥವಾ ನಮ್ಮ ಸರ್ಕಾರದ ಆಯೋಗದಲ್ಲಿ ಈ ವಿಷಯಕ್ಕೆ ₹1 ಖರ್ಚು ಮಾಡ್ತಾ ಇಲ್ಲ. ಹಂಗಾಗಿ ಮುಂದೆ ಭವಿಷ್ಯ ಹೆಂಗೆ ಬೆಳೀತದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಬ್ವಿಯಸ್ಲಿ ಅವ್ರು ಯಾವತ್ತೂ ಪ್ರಣಾಳಿಕೆಯಲ್ಲಿ ಆ ಮ್ಯಾನಿಫೆಸ್ಟೋದಲ್ಲಿ ಅದು ಇರಲಿಲ್ಲ. ಸೊ ಕೆಲವಾರು ನಮ್ಮ ಪಾಯಿಂಟ್ಸ್ನ ತೊಗೊಂಡಿದ್ದಾರೆ, ಅದು ಒಪ್ಪಂಗಿಲ್ಲ ಅವರು. ನಮಗೇನು ತೊಂದರೆ ಇಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ತೊಗೊಂಡು ಸಾರ್ವಜನಿಕರ ಅನುಕೂಲ ಆದರೆ ಅದು ನಾನು ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ.